ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ 6 ತಿಂಗಳ ಮಗುವಿಗೆ ಮನೆಯಲ್ಲೇ ತುಂಬ ಸುಲಭವಾಗಿ 7 ಬಗೆಯಲ್ಲಿ ಯಾವ ಆಹಾರಗಳನ್ನ ಮಾಡಿಕೊಡ್ಬೋದು, ಹಾಗೆ ಮಗುವಿಗೆ ಫುಡ್ ಕೊಡುವಾಗ ನಾವು ಯಾವ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಆರಂಭದ ದಿನಗಳಲ್ಲಿ ಮಗುಗೆ ನೀಡುವಂಥ ಫುಡ್ನ ಸ್ಟೇಜ್ 1 ಫುಡ್ ಅಂತ ಹೇಳ್ತೀವಿ. ಈ ಫುಡ್ಡು ಮಗುಗೆ ನುಂಗೋದಕ್ಕೆ ಸುಲಭ ಆಗಬೇಕು ಮತ್ತು ಚೆನ್ನಾಗಿ ಜೀರ್ಣ ಆಗಬೇಕು. ಹಾಗಾಗಿ ನಾವು ಈ ಫುಡ್ನ ಚೆನ್ನಾಗಿ ರುಬ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನು ಮಗುವಿಗೆ ತಿನ್ನಿಸ್ತೀವಿ. ಈಗ ಸ್ಟಾರ್ಟಿಂಗಲ್ಲಿ ಮಗುವಿಗೆ ಯಾವ ಫುಡ್ನ ಕೊಡ್ಬೋದು ಅಂತ ತಿಳ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ವಿಡಿಯೋನ ಕೊನೆ ತನಕ ನೀವು ಮಿಸ್ ಮಾಡ್ಕೊಳ್ದೆ ನೋಡಿ. ಈಗ ಮೊದಲಿಗೆ ರೈಸ್ ಮಿಲ್ಕ್ ಪ್ಯೂರಿ ಅಂದರೆ ಹಾಲು ಅನ್ನ ಹಾಕಿ ಹೇಗೆ ಪ್ಯೂರಿ ಮಾಡ್ಕೋಬಹುದು ಅಂತ ನೋಡೋಣ. ಮಾಮೂಲಿಯಾಗಿ 6 ತಿಂಗಳ ಮಗು ಇರುವಂಥ ತಾಯಿಗೆ ಒಂದು ಕನ್ಫ್ಯೂಸ್ ಇರುತ್ತೆ, ನಾವು ಫಸ್ಟು ನಮ್ಮ ಪಾಪುಗೆ ಯಾವ ಫುಡ್ನ ಕೊಡಬೇಕು ಅಂತ. ಅದಕ್ಕೆ ರೈಸ್ ಮಿಲ್ಕ್ ಪ್ಯೂರಿ ಅಂದರೆ ಹಾಲು ಅನ್ನನ ಮ್ಯಾಶ್ ಮಾಡಿ ಮೊದಲು ಮಗುಗೆ ಇದನ್ನು ಕೊಡಿ ಅಂತ ಹೇಳ್ತೀನಿ. ನಾನು ಕೂಡ ನಮ್ಮ ಮಗ ಸಣ್ಣ ಪಾಪು ಇದ್ದಾಗ 6 ಮಂತ್ಸ್ ಬೇಬಿಲಿ ಇದನ್ನೇ ಕೊಡ್ತಾ ಇದ್ದೆ, ಹಾಗಾಗಿ ನಿಮಗೂ ಕೂಡ ಇದನ್ನೇ ಕೊಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಒಂದು ಮಿಕ್ಸಿ ಜಾರಿಗೆ 2 ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಅನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು, ಅಂದರೆ ಒಂದು 1/4 ಕಪ್ ಅಥವಾ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಹಾಲು ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗಿಲ್ಲಿ ಕಾಣಿಸ್ಬೋದು, ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನೀವು ಇದನ್ನು ತುಂಬ ತೆಳುವಾಗಿನೂ ತುಂಬ ಗಟ್ಟಿಯಾಗಿನೂ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಸಾಲಿಡ್ ಫುಡ್ನ ಪಾಪು ಕೊಡುವಾಗಲೂ ಆ ಫುಡ್ನ ಪಾಪು ತುಂಬ ಈಸಿಯಾಗಿ ನುಂಗಬೇಕು. ಅದಕ್ಕೆ ಫುಡ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ಈಗ ಈ ಪೇಸ್ಟ್ ಮಾಡ್ಕೊಂಡಂಥ ಹಾಲು ಅನ್ನಕ್ಕೆ ಒಂದು 1/4 ಟೀ ಸ್ಪೂನಷ್ಟು ನಾನು ಗೀ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅನ್ನಕ್ಕೆ ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಮಗುಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಜೊತೆಗೆ ಮಗುವಿನ ಮೂಳೆಗಳ ಬೆಳವಣಿಗೆಗೆ ಮತ್ತು ಸ್ಕಿನ್ನ ಹೆಲ್ದಿಯಾಗಿ ಇಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ನಿಮಗೇನಾದರೂ ಅನ್ನ ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳುವಾಗ ಗಟ್ಟಿಯಾಯಿತು ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ನಿಮಗೆ ಬೇಕಾದ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೈಸ್ ಮಿಲ್ಕ್ ಪ್ಯೂರಿನ ಮನೇಲಿ ತುಂಬ ಸುಲಭವಾಗಿ ನೀವು ಯಾವುದೇ ಯೋಚನೆ ಇಲ್ಲದೆ ಮಗುಗೆ ಮಾಡಿ ತಿನ್ನಿಸ್ಬೋದು. ಈಗ ನೆಕ್ಸ್ಟು ರಾಗಿ ಸರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನಾನು ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ನಾನಿಲ್ಲಿ ರಾಗಿನ ತೊಳೆದು ಮೊಳಕೆ ಬರೆಸಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲದೆ ಮೊಳಕೆ ಬರೆಸೋದೇ ಪುಡಿ ಮಾಡಿ ಇಟ್ಕೊಂಡಂಥ ರಾಗಿ ಹಿಟ್ಟಲ್ಲೂ ಕೂಡ, ಅಂದರೆ ನೀವು ಮನೇಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ರಾಗಿ ಹಿಟ್ಟಲ್ಲಿ ಕೂಡ ನೀವು ರಾಗಿ ಸರಿನ ಮಾಡ್ಕೋಬೋದು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈಗ ತೆಗೆದಿಟ್ಟಿದ್ದೀವಲ್ಲ ಆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನಾವಿಲ್ಲಿ ಮಗುಗೆ ಫುಡ್ ಮಾಡ್ತಾ ಇರೋದ್ರಿಂದ ಆದಷ್ಟು ಕ್ಲೀನಾಗಿ ಫುಡ್ನ ಮಾಡಬೇಕಾಗತ್ತೆ. ಮಗುವಿಗೆ ಬಳಸುವಂಥ ತಟ್ಟೆ, ಲೋಟ, ಸ್ಪೂನ್ ಆಗಲಿ ಆದಷ್ಟು ಕ್ಲೀನಾಗಿರಬೇಕು. ಹಾಗಾಗಿ ನೀವು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಹಾಕಿಡಿ, ನಿಮಗೆ ಬೇಕಾದಾಗ ಅದನ್ನು ಬಳಸ್ಕೊಳ್ಳಿ. ಈಗ ರಾಗಿ ಹಿಟ್ಟು ನಿಧಾನಕ್ಕೆ ಲೈಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಲ್ಲಿ ಉಂಡೆಗಟ್ಟದ ಹಾಗೆ ಆದಷ್ಟು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1/4 ಕಪ್ನಷ್ಟು ಹಾಲು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಹಿಟ್ಟಿಗೆ ಒಂದು ಸಣ್ಣ ಪೀಸಷ್ಟು ಕಲಸಕ್ಕರೆ ಚಿಟಿಕೆ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಹಿಟ್ಟು ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಗು ಎಲ್ಲ ಸಲ ಸುಮ್ಮನೆ ಅಳೋದಿಲ್ಲ, ಕೆಲವೊಂದು ಸತಿ ಅದು ಹೊಟ್ಟೆ ಹಸಿವಿಂದನೂ ಅಳ್ತಾ ಇರುತ್ತೆ. ಆವಾಗ ನೀವು 1-2 ಟೇಬಲ್ ಸ್ಪೂನಷ್ಟು ರಾಗಿ ಸರಿನ ತಿನ್ನಿಸೋದ್ರಿಂದ ಮಗುದು ಹೊಟ್ಟೆನ ತುಂಬುತ್ತೆ. ಆವಾಗ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ, ಇಲ್ಲ ಚೆನ್ನಾಗಿ ಆಟ ಆಡುತ್ತೆ. ನಿಮಗಿಲ್ಲಿ ಕಾಣಿಸ್ಬೋದು, ಈ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ, ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಿಮ್ಮ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಬೇಕಂದ್ರೆ, ದಿನಕ್ಕೆ ಮಗುವಿನ ತೂಕ ಜಾಸ್ತಿ ಆಗಬೇಕಂದ್ರೆ ನೀವು ಕೂಡ ರಾಗಿ ಸರಿನ ಮನೇಲಿ ಮಾಡಿ ಮಗುವಿಗೆ ತಿನ್ನಿಸಿ. ಈಗ ನೆಕ್ಸ್ಟು ಆ್ಯಪಲ್ ಡ್ರೈ ಫ್ರೂಟ್ಸ್ ಹಾಕಿ ಹೇಗೆ ಪ್ಯೂರಿ ಮಾಡ್ಕೊಳ್ಳೋದು ಅಂತ ನೋಡೋಣ.
ಈಗ ಒಂದು ಬೌಲ್ಗೆ 1 ವಾಲ್ನಟ್, 2 ಗೋಡಂಬಿ, 2 ಬಾದಾಮಿ, ಒಂದು 3 ಒಣದ್ರಾಕ್ಷಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಈಗ ತೊಳೆದಿಟ್ಟಂಥ ಡ್ರೈ ಫ್ರೂಟ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 1 ಗಂಟೆ ನೆನೆಸಿಡಬೇಕು. ಈಗ ಒಂದು ಆ್ಯಪಲ್ನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಒಂದು ಇಡೀ ಆ್ಯಪಲು ಪಾಪುಗೆ ಜಾಸ್ತಿ ಆಗುತ್ತೆ. ಒಂದು ಹಾಫ್ ಪೀಸ್ನಷ್ಟು ಇದರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಈ ಆ್ಯಪಲ್ ಡ್ರೈ ಫ್ರೂಟ್ಸ್ ಪ್ಯೂರಿಲಿ ಪೋಷಕಾಂಶ ಜಾಸ್ತಿ ಇರೋದ್ರಿಂದ ಇದನ್ನು 6 ತಿಂಗಳ ಮಗುವಿಗೆ ಕೊಡೋದ್ರಿಂದ ಮಗುವಿನ ಬೆಳವಣಿಗೆಗೆ ಮತ್ತು ಡೈಜೆಷನ್ ಚೆನ್ನಾಗಿ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅಲ್ಲದೆ ಮಗು ಇದನ್ನು ತಿನ್ನೋದ್ರಿಂದ ಮಗುವಿನ ರೋಗನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಈಗ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಮುಂಚೆ ನೆನೆಸಿಟ್ಕೊಂಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕೋಬೇಕು. ಇದಕ್ಕೆ 1/4 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಚೆನ್ನಾಗಿ ತೊಳೆದು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಂಥ ನೀರನ್ನ ಕೂಡ ಡ್ರೈ ಫ್ರೂಟ್ಸ್ ಜೊತೆಗೆ ಹಾಕೋಬೋದು. ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ್ಯಪಲ್ ಮತ್ತು ಡ್ರೈ ಫ್ರೂಟ್ಸ್ ಪೇಸ್ಟ್ನ ಅದನ್ನು ಈಗ ಹಾಕ್ತಾಯಿದ್ದೀನಿ. ಜೊತೆಗೆ ಮಿಕ್ಸಿ ಜಾರಿಗೆ ಒಂದು 1/2 ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಹಾಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮ್ನಲ್ಲಿ ಒಂದು 4-5 ನಿಮಿಷ ಬೇಯಿಸ್ಕೋಬೇಕು. ಇದು ಗಟ್ಟಿ ಆಗ್ತಾ ಇದೆ. ಇಲ್ಲಿ ಕಾಣುತ್ತಲ್ಲ, ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆ್ಯಪಲ್ ಡ್ರೈ ಫ್ರೂಟ್ಸ್ ಪ್ಯೂರಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಮಗು ಫಸ್ಟ್ ಸ್ಟೇಜಲ್ಲಿ ಇರೋದ್ರಿಂದ ನೀವು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಮಗುವಿಗೆ ತಿನ್ನಿಸೋದು ಫುಡ್ ಒಳ್ಳೆಯದು. ಅದಕ್ಕಿಂತ ಜಾಸ್ತಿಯಾಗಿ ನೀವು ಫೋರ್ಸ್ಫುಲಿ ಮಗುವಿಗೆ ತಿನ್ನಿಸೋದಕ್ಕೆ ಹೋಗಬೇಡಿ. ಮಗು ಬೆಳೀತಾ ಇದ್ದಾಗೆ ನೀವು ಹಂತವಾಗಿ ಫುಡ್ನ ಕೊಡೋದನ್ನು ಜಾಸ್ತಿ ಮಾಡ್ತಾ ಹೋಗಿ. ಈ ಆ್ಯಪಲ್ ಪ್ಯೂರಿಗೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಾಪುಗೆ ಕೊಟ್ಟಿದೆ ತುಂಬಾ ಒಳ್ಳೆಯದು. ಆ್ಯಪಲಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಮಗು ಇದನ್ನು ಚೆನ್ನಾಗಿ ತಿನ್ನುತ್ತೆ. ನೀವು ಇದನ್ನು ಮಗುಗೆ ಮಾಡಿಕೊಡಿ. ಈಗ ನೆಕ್ಸ್ಟು ರೈಸ್, ದಾಲ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಹೇಗೆ ಪ್ಯೂರಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ 2 ಟೀ ಸ್ಪೂನಷ್ಟು ಅಕ್ಕಿ, 2 ಟೀ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 2 ಸತಿ ಚೆನ್ನಾಗಿ ತೊಳ್ಕೊಬೇಕು. ಈಗ ತೊಳೆದಿಟ್ಟಂಥ ಅಕ್ಕಿ ಮತ್ತು ತೊಗರಿಬೇಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 10-15 ನಿಮಿಷ ನೆನೆಸಿಡಬೇಕು. ಈಗ ಒಂದು 1/2 ಪೀಸ್ನಷ್ಟು ಕ್ಯಾರೆಟ್ನ ಸಿಪ್ಪೆ ತೆಗೆದು ತೊಳ್ಕೊಂಡು ಈಗ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಕಟ್ ಮಾಡಿದ ಕ್ಯಾರೆಟ್ ಜೊತೆ 2 ಬೀನ್ಸ್ನ ನಾನು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ನಾವು ಮುಂಚೆ ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆನ ಅದನ್ನು ಇವಾಗ ಹಾಕೋಬೇಕು. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ವೆಜಿಟೇಬಲ್ಸ್ ಹಾಕ್ಕೊಂಡು 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಟಿಕೆ ಜೀರಿಗೆ, ಹಳದಿ ಮತ್ತು ಉಪ್ಪು ಹಾಕ್ಕೊಂಡು ಇದನ್ನು 4 ವಿಷಲ್ ಕೊಟ್ಟು ಬೇಯಿಸ್ಕೋಬೇಕು. ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ಇದಕ್ಕೆ 1/4 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ಬೋದು, ಇಲ್ಲ ಹಾಗೇನೂ ಕೂಡ ನೀವು ತಿನ್ನಿಸ್ಬೋದು. ನೀವು ಇದನ್ನು ತುಂಬ ಸುಲಭವಾಗಿ ಮಾಡಿಕೊಂಡು ಮಗುವಿಗೆ ತಿನ್ನಿಸಿ. ಈಗ ನೆಕ್ಸ್ಟು ಸ್ವೀಟ್ ಪೊಟೇಟೊ ಅಂದರೆ ಸಿಹಿಗೆಣಸಲ್ಲಿ ಹೇಗೆ ಪ್ಯೂರಿ ಮಾಡ್ಕೋಬೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಸಿಹಿಗೆಣಸು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಮಗುಗೆ ಇಷ್ಟು ದೊಡ್ಡ ಸಿಹಿಗೆಣಸು ಬೇಡ, ಹಾಗಾಗಿ ನಾನು ಇದರಲ್ಲಿ 2 ಪೀಸ್ ಅಷ್ಟೇ ಸಿಹಿಗೆಣಸು ತೊಗೊಂಡು ಅದನ್ನು ದೊಡ್ಡ ಪೀಸಾಗಿ ಇಲ್ಲಿ ಕಾಣುತ್ತಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಕಟ್ ಮಾಡಿದಂಥ ಸಿಹಿಗೆಣಸು ಪೀಸ್ನ ಪಾತ್ರೆಯಲ್ಲಿಟ್ಟು ಒಂದು 15-20 ನಿಮಿಷ ಹಬೆಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನೀವು ಇಷ್ಟು ದೊಡ್ಡ ಪೀಸ್ ಬೇಡ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಕೂಡ ಬೇಯಿಸ್ಕೋಬೋದು. ಈಗ ಸಿಹಿಗೆಣಸು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದೊಂದಾಗಿ ಸಿಪ್ಪೆ ತಗೊಂಡು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಸಿಹಿಗೆಣಸಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಅಗತ್ಯವಾದ ಪೋಷಕಾಂಶ ಜಾಸ್ತಿ ಇದೆ. ಇದರಲ್ಲಿ ನೀರಿನಂಶ ಜಾಸ್ತಿ ಇದೆ, ಕೊಬ್ಬಿನಂಶ ಕಡಿಮೆ ಇದೆ. ಹಾಗಾಗಿ ಮಗು ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಅಲ್ಲದೆ ಸಿಹಿಗೆಣಸು ತುಂಬ ಸಾಫ್ಟಾಗಿರೋದ್ರಿಂದ ಮಗು ತುಂಬ ಈಸಿಯಾಗಿ ಇದನ್ನು ನುಂಗ್ಬೋದು. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಸಿಹಿಗೆಣಸನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು 1/4 ಕಪ್ನಷ್ಟು ಕಾಯಿಸಿದಂಥ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಸಿಹಿಗೆಣಸು ಹಾಲು ಜೊತೆ ಚೆನ್ನಾಗಿ ಮಿಕ್ಸಾಗಿ ಗ್ರೈಂಡ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇಲ್ಲಿ ಸಿಹಿಗೆಣಸು ಬೆಂದಿದೆ. ನಾವು ಮತ್ತೆ ಇದನ್ನು ಬೇಯಿಸೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಹಸಿ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ಕಾಯಿಸಿ ಸ್ವಲ್ಪ ತಣ್ಣಗಾದಂಥ ಹಾಲನ್ನ ಹಾಕ್ಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಗೀ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸಿಹಿಗೆಣಸು ಪ್ಯೂರಿನ ನೀವು ಕೂಡ ಮನೇಲಿ ಮಾಡಿಕೊಂಡು ಮಗುಗೆ ತಿನ್ನಿಸಿ. ಈಗ ನೆಕ್ಸ್ಟು ಮಕ್ಕನ ಸೆರೆಲಾಕ್ನ ಮಗುವಿಗೆ ಹೇಗೆ ಮಾಡಿಕೊಡೋದು ಅಂತ ನೋಡೋಣ. ಈಗ ನಾನೊಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೊಂದು 50 ಗ್ರಾಮ್ನಷ್ಟು ಮಕ್ಕನ ಸೀಡನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 7-8 ಬಾದಾಮಿ ಹಾಗೆ ಒಂದು 4 ಗೋಡಂಬಿ ಹಾಕ್ಕೊಂಡು ಇದನ್ನು ಒಂದು 7-8 ನಿಮಿಷ ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು. ಈ ಮಕ್ಕನ ಸೀಡನ್ನ ಲೋಟಸ್ ಸೀಡ್ ಅಥವಾ ಫಾಕ್ಸ್ ಸೀಡ್ ಅಂತಲೂ ಹೇಳ್ತೀವಿ. ಇದರಲ್ಲಿ ತುಂಬಾ ಪೋಷಕಾಂಶ ಇದೆ. ಈ ಸೆರೆಲಾಕ್ನ ನಾವು ಮಗುವಿಗೆ ಕೊಡೋದ್ರಿಂದ ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಅಲ್ಲದೆ ನಿಮ್ಮ ಮಗುವಿನ ತೂಕ ಏನಾದರೂ ಕಡಿಮೆ ಇದ್ದರೆ ಈ ಫುಡ್ನ ನೀವು ಮಗುವಿಗೆ ತಿನ್ನಿಸೋದ್ರಿಂದ ಮಗುವಿನ ತೂಕ ಜಾಸ್ತಿಯಾಗಿ ಒಂದು ಹೆಲ್ದಿಯಾದ ತೂಕನ ನಿಮ್ಮ ಮಗು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಒಂದು ಮಕ್ಕನ ಸೀಡನ್ನ ಕೈಯಲ್ಲಿ ಇಟ್ಕೊಂಡು ಪುಡಿ ಮಾಡುವಾಗ ಅದು ಕ್ರಿಸ್ಪಿಯಾಗಿ ಪುಡಿ ಆಗ್ತಾ ಇದೆ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ರೋಸ್ಟ್ ಆದಂಥ ಮಕ್ಕನ ಸೀಡ್ ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಪುಡಿಯಾಗಿದೆ. ನಿಮಗೆ ನೋಡಿದಾಗ ಇಲ್ಲಿ ಗೊತ್ತಾಗ್ಬೋದು. ಈ ಪುಡಿನ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಡಬ್ಬದಲ್ಲೇ ಹಾಕಿಟ್ಟು ಸ್ಟೋರ್ ಮಾಡ್ಕೋಬೋದು. ಒಂದು 10 ಡೇಸ್ 15 ಡೇಸ್ಗೆ ಆಗುವಷ್ಟು ಪುಡಿನ ಸ್ಟೋರ್ ಮಾಡಿಟ್ಕೊಳ್ಳಿ ಸಾಕು. ಜಾಸ್ತಿ ಪುಡಿನ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ. ಈಗ ಒಂದು ಕಪ್ಪಿಗೆ ಮಾಡಿಟ್ಟಿದ್ದೀವಲ್ಲ ಆ ಮಕ್ಕನ ಸೀಡ್ ಪೌಡರನ್ನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ 1/4 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಉಂಡೆಗಟ್ಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಪೌಡರ್ ಮತ್ತು ಹಾಲೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸಣ್ಣ ಪೀಸಷ್ಟು ಕಲ್ಸಕ್ಕರೆ ಹಾಕ್ಕೊಂಡು ಇದನ್ನು ಒಂದು 4-5 ನಿಮಿಷ ಇಟ್ಟು ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಮುಂಚೆ ಈ ಮಕ್ಕನ ಸೀಡ್ ಬಗ್ಗೆ ಜನರಿಗೆ ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಮಗುವಿಗೆ ಅಷ್ಟು ಇದನ್ನು ಕೊಡ್ತಾ ಇರಲಿಲ್ಲ. ಈಗ ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇದೆ ಅಂತ ಗೊತ್ತಾದ ಮೇಲೆ ಇದನ್ನು ಈಗೀಗ ತುಂಬಾ ಮಗುವಿಗೆ ಜಾಸ್ತಿಯಾಗಿ ಕೊಡಲಾಗುತ್ತೆ. ಈಗ ಇಟ್ಟು ಗಟ್ಟಿಯಾಗ್ತಿದೆ, ನಿಮಗಿಲ್ಲಿ ಗೊತ್ತಾಗ್ಬೋದು. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈ ಮಕ್ಕನ ಅಂದರೆ ಲೋಟಸ್ ಸೀಡು ಮಾಮೂಲಿಯಾಗಿ ನಿಮಗೆ ಎಲ್ಲ ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಕೂಡ ಇದನ್ನು ತಗೊಂಡು ನಿಮ್ಮ ಮಗುವಿಗೆ ಇದರಲ್ಲಿ ಫುಡ್ ಮಾಡಿ ತಿನ್ನಿಸಿ. ಈಗ ನೆಕ್ಸ್ಟು ಪಾಲಕ್ ಸೊಪ್ಪು ಅನ್ನ ಹಾಕಿ ಪ್ಯೂರಿನ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 5-6 ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನ ನೈಫಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪಾಲಕ್ ಸೊಪ್ಪಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಅಗತ್ಯವಾದ ಪೋಷಕಾಂಶ ಇರೋದ್ರಿಂದ ಈ ಸೊಪ್ಪಿನ ಪ್ಯೂರಿನ ಮಗುವಿಗೆ ತಿನ್ನಿಸೋದು ತುಂಬಾ ಒಳ್ಳೆಯದು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ನ ಸ್ಟವ್ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈಗ 1/2 ಕಪ್ ನೀರು, ಚಿಟಿಕೆ ಉಪ್ಪು ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಪಾಲಕ್ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ, ತುಂಬ ಬೇಗನೆ ಬೆಂದ್ಬಿಡುತ್ತೆ. ಸೊಪ್ಪೀಗ ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸಿ ಜಾರಿಗೆ ಒಂದು 1/2 ಕಪ್ನಷ್ಟು ಅನ್ನ ಹಾಕ್ಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ನಷ್ಟು ಕಾಯಿಸಿ ಸ್ವಲ್ಪ ತಣ್ಣಗಾದಂಥ ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಗುವಿಗೆ ಫುಡ್ ಮಾಡೋದ್ರಿಂದ ಆವಾಗ ಮಾಡಿಟ್ಟಂಥ ಅನ್ನನೇ ಬಳಸಿ, ಹಳೆ ಅನ್ನನೆಲ್ಲ ಬಳಸೋದಕ್ಕೆ ಹೋಗಬೇಡಿ. ಈಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಒಂದು ಬೌಲ್ಗೆ ಇದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಚೂರು ತುಪ್ಪ ಹಾಕ್ಕೊಂಡು ಮಗುವಿಗೆ ತಿನ್ನಿಸ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ನಿಸ್ಬೋದು. ಸೊಪ್ಪು ಅನ್ನ ಎಲ್ಲ ಹಾಕಿ ಮಾಡಿದಂಥ ಹೆಲ್ದಿಯಾದ ಪ್ಯೂರಿನ ನೀವು ಕೂಡ ಮಗುವಿಗೆ ಮನೇಲಿ ಮಾಡಿ ತಿನ್ನಿಸಿ. ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.